Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 61ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತ ಘನಾಕೃತಿಯಲ್ಲಿರುವ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ x+10, x+4 ಮತ್ತು x-6 ಆದರೆ ಆ ತೊಟ್ಟಿಯ ಘನಫಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಈ ಒಂದು ತೊಟ್ಟಿಯ ಘನಫಲವನ್ನ ಕಂಡುಹಿಡಿಬೇಕು ಅಂದ್ರೆ ಇದರ ಘನಫಲದ ಸೂತ್ರ L ಇಂಟು B ಇಂಟು H. ಸೊ V ಈಸ್ ಈಕ್ವಲ್ ಟು L ಏನ್ ಹೇಳಿ, x+10 ಗುಣಿಸು x+4 ಗುಣಿಸು x-6. ಸೊ ಮೊದಲನೇದಾಗಿ ನಾವು ಎರಡು ಬೀಜೋಕ್ತಿಗಳನ್ನ ಗುಣಿಸ್ಕೊಳ್ಳೋಣ. ಸೊ V ಈಸ್ ಈಕ್ವಲ್ ಟು ಏನಾಗುತ್ತೆ, x ಇಂಟು x x² ಪ್ಲಸ್ 10x ಪ್ಲಸ್ 4x ಪ್ಲಸ್ 40 ಇಂಟು x-6. ಸೊ V ಈಸ್ ಈಕ್ವಲ್ ಟು x² ಪ್ಲಸ್ 14x ಪ್ಲಸ್ 40 ಇಂಟು x-6. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಈ ಪ್ರತಿಯೊಂದು ಪದದಿಂದ ಈ ಒಂದು ಮೊದಲನೇ ಬೀಜೋಕ್ತಿಯನ್ನ ಗುಣಿಸ್ಬೇಕಾಗತ್ತೆ. ಸೊ V ಈಸ್ ಈಕ್ವಲ್ ಟು x ಇಂಟು x² ಪ್ಲಸ್ 14x ಪ್ಲಸ್ 40 ಮೈನಸ್ 6 ಇಂಟು x² ಪ್ಲಸ್ 14x ಪ್ಲಸ್ 40. ಓಕೆ, ಸೊ ಈಗ ಈಸ್ ಈಕ್ವಲ್ ಟು x ಇಂಟು x² ಏನಾಗುತ್ತೆ, x³ ಪ್ಲಸ್ 14x² ಪ್ಲಸ್ 40x. ಸೊ ಮೈನಸ್ 6x² ಮೈನಸ್ 14 84 x ಪ್ಲಸ್ ಮೈನಸ್ ಮೈನಸ್ 240. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x³ ಪ್ಲಸ್ 14x² ಮೈನಸ್ 6x². ಸೊ ಏನಾಗತ್ತೆ, ಪ್ಲಸ್ 8x² ಪ್ಲಸ್ 40x ಮೈನಸ್ 84x. ಸೊ ಮೈನಸ್ 44x ಮೈನಸ್ 240 ಉಳಿಕೊಳ್ಳುತ್ತೆ. ಓಕೆ, ಸೊ ಇದೇನ್ ಹೇಳಿ, ಇದರ ಘನಫಲ ಆಗತ್ತೆ. ಓಕೆ, ಥ್ಯಾಂಕ್ ಯು.